ಸಿಂಗಪೂರ್ ಫಾರಿನ್ ಮಿನಿಸ್ಟರ್ಸ್ ಬಂದಿದ್ದರು. ಅವರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬಂದು ನಮ್ಮ ಜೊತೆ ಹೆಚ್ಚಿಗೆ ಬಿಸ್ನೆಸ್ ವಹಿವಾಟ ಮಾಡಬೇಕು, ಟೆಕ್ನಾಲಜಿನ ಹಂಚ್ಕೊಳ್ಬೇಕು, ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ನ ಓಪನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಹೋದ ವರ್ಷ ಅವರ ಕೌನ್ಸಿಲಿಗೆ ಬಂದಿದ್ದರು. ಸೊ ಅದಕ್ಕೆ ಅವರ ಮಂತ್ರಿನೇ ಬಂದಿದ್ದಾರೆ. ನಾಳೆ ಅವ್ರಿಗೆ ಅವ್ರ ಆಫೀಸು ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ. ಸೊ ನಾನು ಅವ್ರಿಗೆ ಇನ್ನೊಂದು ಹೇಳಿದ್ದೀನಿ, ಅವರೆಲ್ಲ ಸೇರಿಕೊಂಡ್ರೆ ಒಪ್ಕೊಂಡ್ರೆ ಒಂದೇ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಅವರ ಆಫೀಸ್ಗಳು ಒಂದೇ ಜಾಗದಲ್ಲಿ ಏನಾದ್ರು ಒಂದು ವ್ಯವಸ್ಥೆನ ಒಂದು ಟವರ್ ಕಟ್ಬಿಟ್ಟು ಒಂದು 40-50 ದೇಶದವ್ರಿಗೆ ಕೂಡ ಆಲೋಚನೆ ಮಾಡ್ತಾಯಿದ್ದೀನಿ. ಆ ಪ್ರಪೋಸಲ್ ಕೊಟ್ಟಿದ್ದೀನಿ. ಹಿಂದೆ ಕೆಲವರು ಮಾತಾಡಿದೆ, ಕೆಲವರು ಸೆಕ್ಯೂರಿಟಿ ಆ್ಯಂಗಲ್ ಬೇರೆ ಹಿಂದೆ ಕೆಲವರು ಒಪ್ಪಿರಲಿಲ್ಲ. ಬಟ್ ಈಗ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಏಕೆಂದರೆ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಗೆ ಭಾಳ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೊದಲಿಂದನೂ ಇದೆ, ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಒನ್ ಟೈಮ್ ಸೊಲ್ಯೂಷನ್ ಅವ್ರಿಗೆಲ್ಲ ಕೊಡಬೇಕಾಗ್ತದೆ. ಸೊ ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್ ಆಸ್ ಎನ್ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಆಲ್ ದಿಸ್ ಆಕ್ಟಿವಿಟೀಸ್. ಇಂಜಿನಿಯರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಬಿಟ್ಟು ಕರೆಯುವಂಥದ್ದು ಏನೋ ಪ್ರಕ್ರಿಯೆ ಮುಕ್ತಾಯ ಅಂತ ಬಂದಿದೆ. ಆಗಿದೆ, ನೋಡೋಣ. ಇವತ್ತು ನಾಳೆ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಅಂತ. 3 ಏಜೆನ್ಸೀಸ್ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ. ನೀವು ಮಾತಾಡ್ಬೋದು, ನನಗೇನು ಗೊತ್ತು ಅಫಿಷಿಯಲ್ ಆಗಿ. ಇನ್ನು ಇವತ್ತು ಆಟೋಗೂ ಟೈಮ್ ಇರಬೇಕು ಅಂತ ಕಾಣ್ತದೆ. ಹೌದಾ, ನೋಡೋಣ. ಸೊ ಭಾಳ ನನಗೆ ಗಡ್ಕರಿಯವರು, ಡೆಲ್ಲಿಯವರು, ಮುಂಬೈಯವರು, ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್ಲು, ನಮ್ಮ ಸೈಜ್ ಆಫ್ ದಿ ಟನಲ್ ಎಲ್ಲ ನೋಡಿದ್ದಾರೆ. ನೋಡಿ ಎಲ್ಲ ಭಾಳ ಖುಷಿಪಟ್ಟಿದ್ದಾರೆ. ಎಲ್ಲ ಇಡೀ ಬೆಂಗಳೂರಲ್ಲೇ 50% ಕಲ್ಲೇ ಇರೋದು ಕೆಳಗಡೆ, ಭೂಮಿ ಕೆಳಗಡೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೆ ಈಗಾಗಲೇ ಮೆಟ್ರೋಲಿ ಆ ಟನಲ್ನ ನಾವು ಮಾಡಿದ್ದೀವಿ. ಮೆಟ್ರೋ 50% ರನ್ ಆಗ್ತಾ ಇರೋದು ಟನಲ್. ಅವತ್ತು ಯಾರೂ ಮಾತಾಡಲಿಲ್ಲ. ನಾನು ಬೇರೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಇಟ್ ಈಸ್ ನಾಟ್ ಫಾರ್ ಮೀ, ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್, ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ನನ್ನ ಡ್ರೀಮ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್ ಅದು. ನನ್ನ ಡ್ರೀಮ್ ಅಲ್ಲ. ನನಗೆ ಗಡ್ಕರಿಯವರು, ಮೋದಿಯವರು ಅವರೆಲ್ಲ ಪಾಠ ಹೇಳಿದ್ದಾರೆ. ಡಬಲ್ ಡೆಕ್ಕರು ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ ಇದನ್ನು. ಈಗ ಕೆಲವು ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡೆಕ್ಕರ್ ಮಾಡಿದ್ವಿ. ಪೂನಲ್ಲಿ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಬಾಂಬೆ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ ಟನಲ್ಲು. ಬೇರೆ ಬೇರೆ ಕಡೆ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಉತ್ತರ ಭಾರತದಲ್ಲಿದೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಏನಾದ್ರು ಒಂದು ಆ್ಯಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವುದಾದ್ರು ಇತ್ತು ಅಂದರೆ ಅದು BJP. ಇವರು ಟನಲ್ ಮಾಡಬೇಕಾದ್ರೆ ನಾನು ಇದೇ ಪಕ್ಕದ ರೂಮಲ್ಲಿ 334 ಫಸ್ಟ್ ಟೈಮ್ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಎಲ್ಲ ಬಂದಂಥ ಎಲ್ಲ ಶಾಸಕರು ಎಲ್ಲ ಒಪ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲ ಇಕ್ಕಟ್ಟಲ್ಲಿದ್ದಾರೆ. ಎಲ್ಲರೂ ಮಾಡ್ತಾರೆ ಬಿಡಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿದ್ದೆ. ನಮ್ಮ ಡ್ಯೂಟಿ ನಾವು ಮಾಡೋಣ. ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಮ್ಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗಲಿ ಅವರಾಗಲಿ ಇದನ್ನು ಹುಷಾರಾಗಿರಬೇಕು. ಮೀಡಿಯಾವರು ನಮಗೆ ಬೇಕಾದಷ್ಟು ಬರೆದಿದ್ದಾರೆ, ಪೇಪರವರೆಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ. ಸೊ ನಮ್ಮ ಆಫೀಸರ್ಸು
ಅದರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ಒಳ್ಳೆದಿತ್ತು ಅಂದರೆ ವಿ ಆರ್ ರೆಡಿ ಟು ರಿಸೀವ್ ದರ್ ಸಜೆಷನ್ಸ್ ಆಲ್ಸೋ. ತಪ್ಪಾಗಿದ್ರೆ ತಿದ್ದಕ್ಕೂ ರೆಡಿ ಇದ್ದೀವಿ ನಾವು. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ನಮಗೆ ಲೀಗಲ್ ಆಗಿ ಇರಬೇಕು, ಒಳ್ಳೇದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಟೈಮ್ ಈಸ್ ಮನಿ, ಎಲ್ಲರಿಗೂ ಟೈಮ್ ಉಳಿಬೇಕು. ಸಿಂಗಪೂರ್ ಫಾರಿನ್ ಮಿನಿಸ್ಟರ್ಸ್ ಬಂದಿದ್ದರು. ಅವರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬಂದು ನಮ್ಮ ಜೊತೆ ಹೆಚ್ಚಿಗೆ ಬಿಸ್ನೆಸ್ ವಹಿವಾಟ ಮಾಡಬೇಕು, ಟೆಕ್ನಾಲಜಿನ ಹಂಚ್ಕೊಳ್ಬೇಕು, ಹೊಸ ಇಂಡಸ್ಟ್ರಿಯಲ್ ಪಾರ್ಕ್ನ ಓಪನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಹೋದ ವರ್ಷ ಅವರ ಕೌನ್ಸಿಲಿಗೆ ಬಂದಿದ್ದರು. ಸೊ ಅದಕ್ಕೆ ಅವರ ಮಂತ್ರಿನೇ ಬಂದಿದ್ದಾರೆ. ನಾಳೆ ಅವ್ರಿಗೆ ಅವ್ರ ಆಫೀಸು ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ. ಸೊ ನಾನು ಅವ್ರಿಗೆ ಇನ್ನೊಂದು ಹೇಳಿದ್ದೀನಿ, ನಾನು ಅವರೆಲ್ಲ ಒಪ್ಕೊಂಡ್ರೆ ಒಂದೇ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಅವರ ಆಫೀಸ್ಗಳು ಒಂದೇ ಜಾಗದಲ್ಲಿ ಏನಾದ್ರು ಒಂದು ವ್ಯವಸ್ಥೆನ, ಒಂದು ಟವರ್ ಕಟ್ಬಿಟ್ಟು ಒಂದು 40-50 ದೇಶದವ್ರಿಗೆ ಕೊಡೋಕ್ಕೆ ಕೂಡ ಆಲೋಚನೆ ಮಾಡ್ತಾಯಿದ್ದೀನಿ. ಆ ಪ್ರಪೋಸಲ್ ಕೊಟ್ಟಿದ್ದೀನಿ. ಹಿಂದೆ ಕೆಲವರು ಮಾತಾಡಿದೆ, ಕೆಲವರು ಸೆಕ್ಯೂರಿಟಿ ಆ್ಯಂಗಲ್ ಬೇರೆ ಏನಾದ್ರಿಂದ ಕೆಲವರು ಒಪ್ಪಿರಲಿಲ್ಲ. ಬಟ್ ಈಗೂ ಅದೊಂದು ಪ್ರಯತ್ನ ಮಾಡಬೇಕಾಗಿದೆ. ಏಕೆಂದರೆ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ಇಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ಗೆ ಭಾಳ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮೊದಲಿಂದನೂ ಇದೆ, ಬಟ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು. ಒನ್ ಟೈಮ್ ಸೊಲ್ಯೂಷನ್ ಅವ್ರಿಗೆಲ್ಲ ಕೊಡಬೇಕಾಗ್ತದೆ. ಸೊ ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್ ಆಸ್ ಎನ್ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಆಲ್ ದಿಸ್ ಆಕ್ಟಿವಿಟೀಸ್. ಟನಲ್ ರಸ್ತೆ ಸರ್, ಟನಲ್ ರಸ್ತೆಗೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಬಿಡ್ ಕರೆಯುವಂಥದ್ದು ಏನೋ ಪ್ರಕ್ರಿಯೆ ಮುಕ್ತಾಯ ಅಂತ ಬಂದಿದೆ. ಆಗಿದೆ, ನೋಡೋಣ. ಇವತ್ತು ನಾಳೆ ಗೊತ್ತಾಗ್ತದೆ ಎಷ್ಟು ಜನ ಹಾಕಿದ್ದಾರೆ ಅಂತ. 3 ಏಜೆನ್ಸೀಸ್ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲ. ನೀವು ಮಾತಾಡ್ಬೋದು, ನನಗೇನು ಗೊತ್ತು ಅಫಿಷಿಯಲ್ ಆಗಿ. ಇನ್ನು ಇವತ್ತು ಆಟೋಗೂ ಟೈಮ್ ಇರಬೇಕು ಅಂತ ಕಾಣ್ತದೆ. ಹೌದಾ, ನೋಡೋಣ. ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸೊ ಭಾಳ ನನಗೆ ಗಡ್ಕರಿಯವರು, ಡೆಲ್ಲಿಯವರು, ಮುಂಬೈಯವರು, ಪೂನಾ ಅವರು ಎಲ್ಲ ಕೂಡ ನಮ್ಮ ಟನಲ್ಲು, ನಮ್ಮ ಸೈಜ್ ಆಫ್ ದಿ ಟನಲ್ ಎಲ್ಲ ನೋಡಿದ್ದಾರೆ. ನೋಡಿ ಎಲ್ಲ ಭಾಳ ಖುಷಿಪಟ್ಟಿದ್ದಾರೆ. ಎಲ್ಲ ಇಡೀ ಬೆಂಗಳೂರಲ್ಲೇ 50% ಕಲ್ಲೇ ಇರೋದು ಕೆಳಗಡೆ, ಭೂಮಿ ಕೆಳಗಡೆ. ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡೆ ಈಗಾಗಲೇ ಮೆಟ್ರೋಲಿ ಆ ಟನಲ್ನ ನಾವು ಮಾಡಿದ್ದೀವಿ. ಮೆಟ್ರೋ 50% ರನ್ ಆಗ್ತಾ ಇರೋದು ಟನಲ್. ಅವತ್ತು ಯಾರೂ ಮಾತಾಡಲಿಲ್ಲ. ನಾನು ಬೇರೆ ಏನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡಬೇಕು. ಇಟ್ ಈಸ್ ನಾಟ್ ಫಾರ್ ಮೀ, ಇಟ್ ಈಸ್ ಫಾರ್ ದಿ ನೆಕ್ಸ್ಟ್ ಜನರೇಷನ್, ಫಾರ್ ದಿ ಫ್ಯೂಚರ್ ಆಫ್ ಬ್ಯಾಂಗ್ಳೂರ್. ಟನಲ್ ರೋಡ್ ಅನ್ನೋದು ನಿಮ್ಮ ಡ್ರೀಮ್ ಅದು? ನನ್ನ ಡ್ರೀಮ್ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಡ್ರೀಮ್ ಅದು. ಡಿ.ಕೆ. ಶಿವಕುಮಾರ್ ಅವರು ಡ್ರೀಮ್ ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿಯವರು ಅದಕ್ಕೆ ವಿರೋಧ. ನನ್ನ ಡ್ರೀಮ್ ಅಲ್ಲ. ನನಗೆ ಗಡ್ಕರಿಯವರು, ಮೋದಿಯವರು ಅವರೆಲ್ಲ ಪಾಠ ಹೇಳಿದ್ದಾರೆ. ಡಬಲ್ ಡೆಕ್ಕರ್ ಪ್ರೈಮ್ ಮಿನಿಸ್ಟರ್ ತೋರಿಸಿದ್ದೀನಿ ಇದನ್ನು. ಈಗ ಕೆಲವು ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಪ್ರೈಮ್ ಮಿನಿಸ್ಟರ್ ನೀವು ನೋಡಿ, ಆ ವಿಡಿಯೋ ತೆಗೆದು ನೋಡಿ. ಪ್ರೈಮ್ ಮಿನಿಸ್ಟರ್ಗೆ ತೋರಿಸಿ ಯಾವ ರೀತಿ ಡಬಲ್ ಡೆಕ್ಕರ್ ಮಾಡಿದ್ವಿ. ಪೂನಲ್ಲಿ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಬಾಂಬೆ ಮಾಡಿದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ ಟನಲ್ಲು. ಬೇರೆ ಬೇರೆ ಕಡೆ ಡೆಲ್ಲಿಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಉತ್ತರ ಭಾರತದಲ್ಲಿದೆ, ಅಲ್ಲೆಲ್ಲ ಕರೆಕ್ಟಾಗಿದೆ. ಕರ್ನಾಟಕದಲ್ಲಿ ಏನೇ ಮಾಡಿದ್ರು ಅದಕ್ಕೆ ಏನಾದ್ರು ಒಂದು ಆ್ಯಂಟಿ ಡೆವಲಪ್ಮೆಂಟ್ ಪಾರ್ಟಿ ಇನ್ ಕರ್ನಾಟಕ ಯಾವುದಾದ್ರು ಇತ್ತು ಅಂದರೆ ಅದು BJP. ಇವತ್ತು ಟನಲ್ ಮಾಡಬೇಕಾದ್ರೆ ನಾನು ಇದೇ ಪಕ್ಕದ ರೂಮಲ್ಲಿ 334 ಫಸ್ಟೇ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಎಲ್ಲ ಬಂದಂಥ ಎಲ್ಲ ಶಾಸಕರೆಲ್ಲ ಒಪ್ಕೊಂಡಿದ್ದಾರೆ. ಪಾಪ ಅವರು ಎಲ್ಲ ಇಕ್ಕಟ್ಟಲ್ಲಿದ್ದಾರೆ. ಎಲ್ಲರೂ ಮಾಡ್ತಾರೆ ಬಿಡಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗುದಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡೋಣ. ವಿರೋಧ ಇದ್ದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಮ್ಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು.
ಜಾಗೃತಿಯಿಂದ ನಮ್ಮ ಆಫೀಸರ್ಸ್ ಕೂಡ ಜಾಗೃತಿಯಿಂದ ಪ್ರತಿ ಹಂತದಲ್ಲೂ ಕೂಡ ನಾನಾಗಲಿ ಅವರಾಗಲಿ ಇದನ್ನು ಹುಷಾರಾಗಿರಬೇಕು. ಮೀಡಿಯಾವರು ನಮಗೆ ಬೇಕಾದಷ್ಟು ಬರೆದಿದ್ದಾರೆ, ಪೇಪರವರೆಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿದ್ದಾರೆ. ಸೊ ನಮ್ಮ ಆಫೀಸರ್ಸು ಅದರಲ್ಲಿ ಏನಾದ್ರು ಅವ್ರ ಇನ್ವೆಸ್ಟಿಗೇಷನ್ ಒಳ್ಳೆಯದಿತ್ತು ಅಂದರೆ ವಿ ಆರ್ ರೆಡಿ ಟು ರಿಸೀವ್ ದರ್ ಸಜೆಷನ್ಸ್ ಆಲ್ಸೋ. ತಪ್ಪಾಗಿದ್ದರೆ ತಿದ್ದಕ್ಕೂ ರೆಡಿ ಇದ್ದೀವಿ ನಾವು. ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ನಮಗೆ ಲೀಗಲ್ ಆಗಿರಬೇಕು, ಒಳ್ಳೇದಾಗಬೇಕು, ರಾಜ್ಯಕ್ಕೆ ಅನುಕೂಲ ಆಗಬೇಕು. ಟೈಮ್ ಈಸ್ ಮನಿ, ಎಲ್ಲರಿಗೂ ಟೈಮ್ ಉಳಿಬೇಕು.